ಶಾಸಕರು ನಮ್ಮೆಲ್ಲರ ಆತ್ಮೀಯರಂತ ವಿಠಲ್ ಕಟಕದೊಂಡವರೇ, ಜಿಲ್ಲಾ ಕಸಾಪದ ಅಧ್ಯಕ್ಷರಂತ ನಮ್ಮ ಆತ್ಮೀಯ ಮಿತ್ರರಂತ ಮಲ್ಲಿಕಾರ್ಜುನ್ ಎಂಡಿಗೇರಿ ಅವರೇ, ಇನ್ನೊಬ್ಬ ಮುಖಂಡರಂತ ಸುರೇಶ್ ನಾಡಗೌಡ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಂತ ಇನ್ನಿತರ ಸಮಾಜದ ಎಲ್ಲ ಹಿರಿಯ ಬಂಧುಗಳೇ, ಗಣ್ಯ ಅತಿಥಿ ಬಂಧುಗಳೇ, ಕಾರಜೋಳ ಅವರೇ ಮತ್ತು ಇನ್ನಿತರ ಎಲ್ಲ ಗಣ್ಯರೇ, ಈ ಒಂದು ಬೃಹತ್ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಸಮಾಜದ ಯಾವತ್ತೂ ನನ್ನ ಆತ್ಮೀಯ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತೇನು ಭಾಳ ಪ್ರಮುಖವಾದಂಥ ಒಂದು ಸಮ್ಮೇಳನ ನಡೀತಾ ಇದೆ. ಅದರಲ್ಲಿ ಪಿಂಜಾರ, ನದಾಫ ಮತ್ತು ಮನ್ಸೂರ್ ಸಮಾಜಕ್ಕೆ ಸೇರಿದಂಥ ಎಲ್ಲ ಪ್ರಮುಖರು ಇವತ್ತು ಜಿಲ್ಲಾ ಸಮಾವೇಶದೊಂದಿಗೆ ಇಲ್ಲಿ ತಾವು ಸೇರಿದ್ದೀರಿ. ನನಗೆ ಹಿಂದೆ ನಮ್ಮ ಪಿಂಜಾರ್ ಅವರು ಮತ್ತು ಗೊರವನಕಳ್ಳವರು ಇನ್ನಿತರ ಹಿರಿಯರು ಹುಬ್ಬಳ್ಳಿಗೆ ಬಂದು ಭೇಟಿಯಾಗಿದ್ದರು. ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅವು ಹುಬ್ಬಳ್ಳಿಗೆ ಮಾಡ್ರಿ ಅಂತಂದೆ ನಾನು. ಇಲ್ಲ, ಈಗ ನಾವು ಬಿಜಾಪುರದಲ್ಲೇ ಮಾಡಬೇಕಂತ ಮಾಡಿದ್ದೇವೆ. ಅದಕ್ಕೆ ನೀವು ಎಷ್ಟೊತ್ತಿದ್ರೂ ಬರಲೇಬೇಕು. ನಮ್ಮ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗಿದೆ. ನಮ್ಮ ಧ್ವನಿಯನ್ನು ಕೇಳೋರು ಅಂತವ್ರು ಯಾರೂ ಇಲ್ಲ. ನೀವು ಮಾಜಿ ಮುಖ್ಯಮಂತ್ರಿಗಳು, ನೀವು ಬರಲೇಬೇಕಂತ ಹೇಳಿ ಅವ್ರು ಹೇಳಿದ ಮೇಲೆ ನಾನು ಹೇಳಿದೆ, ಒಂದು ಸಲ ಒಪ್ಕೊಂಡ್ರೆ ನಾನು ತಪ್ಪಿಸೋದಿಲ್ಲ ಅಂತ ಹೇಳಿದ. 100% ಬರ್ತೀನಿ. ಮತ್ತು ಬರೋಕ್ಕಾಗೋದಿಲ್ಲ ಅಂದರೆ ಬರೋಕ್ಕಾಗೋದಿಲ್ಲ ಅಂತ ಮೊದಲೇ ಹೇಳ್ಬಿಡ್ತೀನಿ. ಅದಕ್ಕಾಗಿ ನಾನು ಬರ್ತೀನಿ ಅಂತ ಹೇಳಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಮತ್ತೆ ಬೀಳ್ತಾ ಇದ್ವು. ನಾನು ಹೇಳಿದೆ, ಇವತ್ತು ಬಿಜಾಪುರಕ್ಕೆ ಹೋಗೋದೈತಿ, ವಿಜಯಪುರಕ್ಕೆ ಎಟ್ ಎನಿ ಕಾಸ್ಟ್ ನಾನು ಅಲ್ಲಿ ಹೋಗಲೇಬೇಕು. ಅದಕ್ಕಾಗಿ ಮತ್ತು ಇಲ್ಲಿವರೆಗೆ ಅಂದರೆ ನಾನು 11 ಗಂಟೆಗೆ ಬಂದಿದ್ದೆ IB ಒಳಗೆ. ನಿಮ್ಮವ್ರು ಇನ್ನೂ ತಡ ಆಗ್ತದೆ ಅಂತ ಹೇಳಿದ್ಮೇಲೆ ನಮ್ಮ ವಿಠಲ್ ಕಟಕದೊಡರು ಕೇಳಿದ್ರು, ಇಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ತಡ ಆಗ್ತದೆ ಅಂದಮೇಲೆ ನೀವು ಹೇಳಿದ ಮೇಲೆ ನಾನು ಬಂದೆ ನಾನು. ಹೀಗಾಗಿ ಒಂದು ಸಲ ಯಾವುದೇ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಒಪ್ಕೊಂಡ್ಮೇಲೆ ನಾನು ಬರುವಂಥದ್ದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇವತ್ತೇನು ಇಡೀ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಕೆಲವೊಂದು ಸಮಾಜಗಳು, ಕೆಲವೊಂದು ಜಾತಿಗಳು, ಧರ್ಮಗಳು ಅಲ್ಲಿ ಇದ್ದಂಥವ್ರು ಇವತ್ತು ಸರ್ಕಾರದ ಫೆಸಿಲಿಟಿ ಇರ್ಬೋದು, ಸೌಲಭ್ಯಗಳನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು, ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು, ಅಥವಾ ಆರ್ಥಿಕವಾಗಿ ಬೆಳವಣಿಗೆ ಇರ್ಬೋದು, ಶೈಕ್ಷಣಿಕವಾಗಿ ಬೆಳವಣಿಗೆ ಇರ್ಬೋದು. ಇವತ್ತು ಯಾವುದೇ ಸಮಾಜವನ್ನು ತೆಗೆದುಕೊಂಡಾಗ ಕೆಲವು ಸಮಾಜದ ಕೆಲವು ವರ್ಗಗಳಿಗೆ ಮಾತ್ರ ಸೀಮಿತ ಆಗಿಬಿಡ್ತಾವೆ. ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅವು ಸೀಮಿತವಾದಂಥ ಸೌಲಭ್ಯಗಳು ಸಿಗಲಿಕ್ಕೆ ಸಾಧ್ಯತೆ, ರಾಜಕೀಯ ಪ್ರಾತಿನಿಧ್ಯ ಸಿಗಲಿಕ್ಕೆ ಸಾಧ್ಯತೆ. ಎಲ್ಲಿ ಆ ಸಮಾಜದಲ್ಲಿ ಎಲ್ಲಿ ಒಂದು ಪ್ರಾಬಲ್ಯ ಇರುವಂಥ ವರ್ಗಗಳಿರ್ತವೆ, ಆ ಪ್ರಾಬಲ್ಯ ಮೆರೆಯುವಂಥವರೇ ಮತ್ತೆ ಮತ್ತೆ ಪದೇ ಪದೇ ಆ ಸೌಲಭ್ಯಗಳನ್ನು ತೆಗೆದುಕೊಳ್ತಾರೆ. ಅದು ಎಲ್ಲ ಇದರಲ್ಲಿ ಎಲ್ಲ ಸಮಾಜದಲ್ಲಿ ನಡೆಯುವಂಥದ್ದು. ಹೀಗಾಗಿ ಅದಕ್ಕೆ ನೀವು ದಳಿಯನ್ನು ತೆಗೆದೇ ಇದ್ದಾಗ ಇದನ್ನು ಮತ್ತೆ ಈ ಶೋಷಣೆಯನ್ನು ನೀವು ಅನುಭವಿಸಬೇಕಾಗ್ತದೆ. ಇವತ್ತು ಹಲವಾರು ವಿಚಾರಗಳಿರ್ಬೋದು. ಇವತ್ತು ದಲಿತ ಸಮಾಜ ತೆಗೆದುಕೊಂಡು SC/ST ಸಮಾಜದಲ್ಲಿ ಇವತ್ತು ಅಲ್ಲಿನೂ ಸಹಿತ SC/ST ಸಮಾಜದಲ್ಲಿ ಕೆಲವೊಂದು ವರ್ಗದವರು ಮಾತ್ರ ಇವತ್ತು ಹಲವಾರು ಸೌಲಭ್ಯಗಳನ್ನು ಪಡ್ಕೊಂಡ್ರು, ರಾಜಕೀಯ ಪ್ರಾತಿನಿಧ್ಯವನ್ನು ಪಡ್ಕೊಂಡ್ರು. ನಮ್ಮ ಕೆಲವೊಂದು ದಲಿತ ವರ್ಗದ ಜನಾಂಗದವರಿಗೆ ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ, ರಾಜಕೀಯ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನುವಂಥ ಕೂಗೆದ್ದಾಗ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ನೇಮಕ ಮಾಡಲಿಲ್ಲ. ಅವತ್ತಿನ ಸರ್ಕಾರ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಕ ಮಾಡಿದೆ. ಈಗ ಆಯೋಗದ ವರದಿ ಬಂದದ್ದು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಬೇಡ ಅನ್ನುವಂಥದ್ದು ಭಾಳಷ್ಟು ಚರ್ಚೆ ನಡೀತಾ ಇದೆ. ಇನ್ನೂ ಅದರಲ್ಲಿ ಕೆಲವೊಂದು ಅಂಕೆ ಸಂಖ್ಯೆಗಳು ಸರಿ ಇಲ್ಲ, ಅದನ್ನು ಸರಿ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ನಡೀತಾ ಇದೆ. ಆಗಲಿ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ಯಾವ ವರ್ಗದವರಿಗೆ ಯಾರಿಗೆ ಇವತ್ತು ಸೌಲಭ್ಯಗಳು ಸಿಕ್ಕಿಲ್ಲ, ಆ ಸೌಲಭ್ಯಕ್ಕೆ ಸಿಗುವಂಥ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಿಜವಾಗಿ ಎಲ್ಲ ದಲಿತ ವರ್ಗದವರಿಗೆ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ. ಹೀಗಾಗಿ ಅದೇ ರೀತಿ ಇವತ್ತು ಬೇರೆ ಬೇರೆ ವರ್ಗದಲ್ಲಿ ಇವತ್ತು ನಡೀತಾ ಇದ್ದಾವೆ, ಬೇರೆ ಬೇರೆ ಜಾತಿಗಳಲ್ಲಿ ನಡೀತಾ ಇದ್ದಾವೆ. ಹೀಗಾಗಿ ಇವತ್ತು ಯಾವುದೇ ಒಂದು ಸೌಲಭ್ಯಗಳು ಸಿಗಬೇಕಾದ್ರೆ, ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕಾದ್ರೆ ಸಮಾನವಾಗಿ ಕಾಣುವಂಥ ಗುಣ ಎಲ್ಲರಲ್ಲಿ ಬೇಕು, ಎಲ್ಲ ಸರ್ಕಾರಗಳಲ್ಲಿ ಬೇಕು. ಅಂದಾಗ ಮಾತ್ರ ಎಲ್ಲ ವರ್ಗದ ಆ ವರ್ಗದಲ್ಲಿರುವಂಥ ಎಲ್ಲ ವರ್ಗದ ಜನರಿಗೆ ಇವತ್ತು ಸಮಾನತೆಯ ಒಂದು ಸೌಲಭ್ಯಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಗೊರವನಕಳ್ಳವರು ಭಾಳಷ್ಟು ಮಾರ್ಮಿಕವಾಗಿ ಹಲವಾರು ವಿಚಾರಗಳನ್ನು ಹೇಳಿದರು. ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ನಾವು. ಆದರೆ ಅಲ್ಲಿ ಕೆಲವೊಂದು ವರ್ಗದವ್ರು ಮಾತ್ರ ಇವತ್ತು ಫೆಸಿಲಿಟಿ ಸಿಕ್ತು, ರಾಜಕೀಯ ಪ್ರಾತಿನಿಧ್ಯ ಸಿಕ್ತು, ಕೆಲವ್ರಿಗೆ ಸಿಗಲೇ ಅನ್ನುವಂಥ ಕೂಗನ್ನು ಇವತ್ತು ಗೊರವನಕಳ್ಳವರು ಹೇಳಿದರು. ನಿಜ, ಅದರಲ್ಲಿ ಭಾಳಷ್ಟು ನಿಜಾಂಶ ಇದೆ. ನೀವು ಎಲ್ಲಿವರೆಗೆ ಎಚ್ಚರ ಆಗೋದಿಲ್ಲ, ಎಲ್ಲಿವರೆಗೆ ಈ ರೀತಿ ಬೃಹತ್ವಾದಂಥ ಸಮ್ಮೇಳನ ಮಾಡೋದಿಲ್ಲ, ಅಲ್ಲಿವರೆಗೆ ನಿಮ್ಮನ್ನು ತುಳ್ಕೊತಾ ಇರ್ತಾರೆ, ನಿಮ್ಮನ್ನು ಶೋಷಣೆ ಮಾಡ್ಕೊತಾ ಇರ್ತಾರೆ. ಆವಾಗ ಎಚ್ಚರ ಆಗಬೇಕಾಗ್ತದೆ. ನಾಳೆ ಇದೇ ರೀತಿ ಒಂದು 8-10 ಸಮಾವೇಶ ಮಾಡಿರಿ, ಇವತ್ತು ಯಾರು ಬಂದಿಲ್ಲಲ್ಲ ಓಡೋಡಿ ಬರ್ತಾರೆ ನಿಮ್ಮ ಸಮಾವೇಶಕ್ಕೆ. ನಾವು ಬರ್ತೀವಪ್ಪ, ನಾವು ಯಾಕೋ ಗೈರು ಹಾಜರು ಉಳಿದ್ವಿ, ಯಾಕೋ ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ರಾಜಕೀಯವಾಗಿ ತೊಂದರೆ ಆದಾಗ ಎಲ್ಲರೂ ಬರಕ್ಕೆ ಚಾಲು ಮಾಡ್ತಾರೆ.
ಹೀಗಾಗಿ ಆ ರಾಜಕೀಯವಾಗಿ ಎಬ್ಬಿಸುವಂತ ಕೆಲಸ ನೀವು ಮಾಡಬೇಕಾಗಿದೆ. ಸಮಾಜ ಜನ ಎದ್ದು ನಿಂತಾಗ ಅವಾಗ ನಿಮ್ಮನ್ನೆಲ್ಲರೂ ಕಣ್ ತೆಗೆದು ನೋಡ್ತಾರೆ. ಹೀಗಾಗಿ ಆ ಒಂದು ಪ್ರಾರಂಭ ಇವತ್ತು ಮಾಡಿದ್ರಿ. ಈ ಪ್ರಾರಂಭ ನಾಳೆ ಹುಬ್ಳಿಯಾಗಲಿ ಬೆಂಗಳೂರಾಗಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಲಿ ಅವಾಗ ಮುಖ್ಯಮಂತ್ರಿಗಳು ಸಹಿತ ನಿಮ್ಮ ಸಮಾವೇಶಕ್ಕೆ ಬರ್ತಾರೆ. ಹೀಗಾಗಿ ಅವ್ರು ಬರುವಂಥ ವ್ಯವಸ್ಥೆ ಮಾಡಬೇಕಂತಂದ್ರೆ ಇವತ್ತು ಜಾಗೃತಿ ಆಗುವಂಥ ಕೆಲಸ ಇವತ್ತು ನೀವು ಮಾಡಬೇಕಾಗಿದೆ. ಆ ಕೆಲಸವನ್ನು ದಯವಿಟ್ಟು ಮಾಡಿ. ನೋಡಿ, ಇವತ್ತು ಹಿಂದುಳಿದ ವರ್ಗದವ್ರ ಬಗ್ಗೆ ಭಾಳಷ್ಟು ನಾವು ಮಾತಾಡ್ತೀವಿ, ಸರ್ಕಾರಗಳು ನಾವು ಮಾತಾಡ್ತೀವಿ. ಆದರೆ ನಿಜವಾಗಿ ಆ ಹಿಂದುಳಿದ ವರ್ಗದವ್ರು ಯಾರು ಅನ್ನುವಂಥದ್ದು ಐಡೆಂಟಿಫಿಕೇಶನ್ ಆಗಬೇಕು. ಯಾರು ಹಿಂದುಳಿದ ವರ್ಗದಲ್ಲಿ ಯಾರು ನಿಜವಾಗಿ ಶೋಷಿತರು, ಯಾರು ಇವತ್ತು ಅವ್ರಿಗೆ ಸೌಲಭ್ಯಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಚರ್ಚೆ ಆಗಬೇಕಾಗಿದೆ. ಅಂದಾಗ ಮಾತ್ರ ನಿಜವಾದ ಹಿಂದುಳಿದವ್ರಿಗೆ ಹಿಂದುಳಿದ ವರ್ಗದಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ಬೆನಿಫಿಟ್ ಸಿಗ್ಬೇಕಾಗ್ತದೆ. ಆ ಒಂದು ಸಮೀಕ್ಷೆ ಇವತ್ತು ಆಗಬೇಕಾಗಿದೆ. ಇವತ್ತು ತಾವು ಅಲ್ಪಸಂಖ್ಯಾತರಿದ್ರಲ್ಲಿ ಅಲ್ಲಿಯೂ ಸಹಿತ ಹಿಂದುಳಿದವ್ರು ಯಾರಪ್ಪ ಅಂತಂದ್ರೆ ಈ ಪಿಂಜಾರು ಮತ್ತು ಈ ಒಂದು ಮನ್ಸೂರು ಮತ್ತು ನದಾಫರ್ ಅಂತ ಹೇಳ್ಬೇಕಾಗ್ತದೆ. ಅಲ್ಪಸಂಖ್ಯಾತರಲ್ಲಿ ಹಿಂದುಳಿದವ್ರು. ಇವತ್ತು ನೋಡಿ, ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಇವತ್ತೊಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಇವತ್ತು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಆ ವರ್ಗದ ಸಲುವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ಈ ದೇಶದ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನ ಇವತ್ತು ಹೇಳಬೇಕಾಗ್ತದೆ. ನೋಡಿ, ಇತ್ತೀಚೆಗೆ ಭುವನೇಶ್ವರದಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಆಯಿತು. ಒಡಿಶಾದ ಭುವನೇಶ್ವರದಲ್ಲಿ ಆಯಿತು. ಅವತ್ತು 2 ದಿವಸ ಸಮ್ಮೇಳನ 16, 17 2 ದಿವಸ ನಡೀತು. 15, 16 2 ದಿವಸ ನಡೀತು. ಆ ಸಮ್ಮೇಳನದಲ್ಲಿ ಕಾರ್ಯಕಾರಿಣಿಯಲ್ಲಿ ನಾವು ಭಾಗವಹಿಸಿದ್ದೆ. ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಲಾಲ್ ಕೃಷ್ಣ ಅಡ್ವಾಣಿಯವರು, ಅರುಣ್ ಜೇಟ್ಲಿಯವರು 2 ದಿವಸ ವೇದಿಕೆಯಲ್ಲಿ ಇದ್ದರು. ಮಾನ್ಯ ನರೇಂದ್ರ ಮೋದಿಯವರು 2ನೇ ದಿವಸ ಸಮಾರೋಪ ಸಭೆಯನ್ನು ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ಇಲ್ಲಿ 25 ತಾರೀಕಿಗೆ ಈ ಸಮಾವೇಶಕ್ಕೆ ಬರಾಕತ್ತೀನಿ. ನನಗೆ ಭಾಳಷ್ಟು ಆಶ್ಚರ್ಯ, ಭಾಳ ಒಂದು ಮೋದಿಯವ್ರ ತನಕ ನಿಮ್ಮ ಸಮಸ್ಯೆ ಹೋಗಿದಲ್ಲ ಅಂತ. ಮೋದಿಯವ್ರ ತನಕ ನಾವ್ಯಾರೂ ಹೇಳಿಲ್ಲ, ಬಿಟ್ಟಿಲ್ಲ. ಆದರೆ ಮೋದಿಯವ್ರ ತನಕ ನಿಮ್ಮ ಸಮಾಜದ ಹೆಸರು, ನಿಮ್ಮ ಸಮಾಜಕ್ಕಾದಂಥ ಅನ್ಯಾಯ ಮೋದಿಯವ್ರ ಮನಸ್ಸಿಗೆ ಹೋಗಿ ಮುಟ್ಟಿದಲ್ಲ ಅನ್ನೋದು ನನಗೆ ಭಾಳಷ್ಟು ಆಶ್ಚರ್ಯ. ಆ ಕಾರ್ಯಕ್ರಮದಲ್ಲಿ ಇವತ್ತು ದಾಖಲೆ ಇದೆ, ಪ್ರೊಸೀಡಿಂಗ್ಸ್ ದಾಖಲೆ ಇದೆ, ಅವ್ರ ಸ್ಪೀಚ್ ದಾಖಲೆ ಇದೆ. ನಿಮ್ಗೆ ತೆಗೆದು ತೋರಿಸ್ತೀನಿ. ಅವರು ನರೇಂದ್ರ ಮೋದಿ ಅವರು ಮೆನ್ಷನ್ ಮಾಡಿದ್ರು ಹಿಂದುಳಿದ ವರ್ಗದ ಒಂದು ಆಯೋಗ. ಲೋಕಸಭೆಯಲ್ಲಿ ಮೊನ್ನೆ ಹಿಂದುಳಿದ ವರ್ಗದ ಒಂದು ಆಯೋಗವನ್ನು ರಚನೆ ಮಾಡಲಿಕ್ಕೆ, ಒಂದು ಸಂವಿಧಾನಬದ್ಧವಾದಂಥ ಒಂದು ಕಾಯಮಾದಂಥ ಆಯೋಗ ನಿರ್ಮಾಣ ಮಾಡಲಿಕ್ಕೆ ಅವರು ಮನಸ್ಸು ಮಾಡಿ ಒಂದು ಬಿಲ್ಲನ್ನು ತೊಗೊಂಬಂದ್ರು ಪಾರ್ಲಿಮೆಂಟ್ನಲ್ಲಿ. ಬಿಲ್ಲು ಅಲ್ಲಿ ಎಲ್ಲ ಪಕ್ಷದವರು ಒಪ್ಪಿಕೊಂಡು ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಆಯಿತು. ಆದರೆ ಅದೇ ಬಿಲ್ಲನ್ನು ರಾಜ್ಯಸಭೆಗೆ ತೊಗೊಂಡು ಹೋದಾಗ ಅಲ್ಲಿ BJPದು NDAದು ಕ್ಲಿಯರ್ ಮೆಜಾರಿಟಿ ಇಲ್ಲ. ಅಲ್ಲಿ ಕಾಂಗ್ರೆಸ್ನವರು ಮತ್ತು ಇನ್ನಿತರ ಪಕ್ಷಗಳು ಇಲ್ಲ, ಇದನ್ನೊಂದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕಳಿಸ್ರಿ ಅಂತ ಹೇಳಿ ಅದ್ರ ಬಿಲ್ ಪಾಸ್ ಮಾಡಿ ಕೊಡಲಿಲ್ಲ. ಹಿಂದುಳಿದ ವರ್ಗದ ಕಾಯಮಾದಂಥ ಸಂವಿಧಾನಬದ್ಧವಾದಂಥ ಆಯೋಗ, ಕಾಯಮಾದಂಥ ಆಯೋಗ ಯಾವ ಸರ್ಕಾರನೂ ಮಾಡಿಲ್ಲ. ಆ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ಲಿಕ್ಕೆ ಹೊಂಟ್ರೆ ಆ ರಾಜ್ಯಸಭೆಯಲ್ಲಿ ಆ ಬಿಲ್ ಪಾಸ್ ಮಾಡಿಕೊಡುವಂಥ ಇವತ್ತು ಕಾಂಗ್ರೆಸ್ಸಿನ ವಿರೋಧ ಪಕ್ಷಗಳು ಅಲ್ಲಿ ಇದ್ದದ್ದು ನಾವು ನೋಡಿದರೆ ಗಾಬರಿ ಆಗ್ತದೆ. ಇವ್ರು ಮಾತಾಡೋದು ಒಂದು, ಮಾತಾಡದೇ ಇರುವಂಥದ್ದು ಒಂದು. ಹೀಗಾಗಿ ಮೊನ್ನೆ ರೆಸೊಲ್ಯೂಷನ್ ಆಯ್ತು ಅಲ್ಲಿ ನಮ್ಮ ಭುವನೇಶ್ವರದಲ್ಲಿ. ಆ ಹಿಂದುಳಿದ ವರ್ಗದ ಆಯೋಗದ ರಚನೆಗೆ ಇವತ್ತು ಏನು ಕಾಂಗ್ರೆಸ್ನವರು ಬೇರೆ ಪಕ್ಷದವರು ವಿರೋಧ ಮಾಡಿದ್ದಾರೆ, ಇದನ್ನು ಜನರಿಗೆ ಹೋಗಿ ತಿಳಿಸ್ಬೇಕನ್ನುವಂಥ ಮಾತು ಅವತ್ತು ಹೇಳಿದರು. ಇದನ್ನು ಹೇಳುವಂಥ ಸಂದರ್ಭದಲ್ಲಿ, ಹಿಂದುಳಿದ ವರ್ಗದವರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿದರು, ನಾವು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ಅಲ್ಪಸಂಖ್ಯಾತರಲ್ಲಿ ಯಾರು ಹಿಂದುಳಿದು ಇದ್ದಾರಲ್ಲ, ಹಿಂದುಳಿದ ವರ್ಗಗಳಿದ್ದಾರಲ್ಲ, ಅವ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ, ಅವ್ರ ಬಗ್ಗೆ ನಾವು ಯಾರೂ ಲಕ್ಷ್ಯ ವಹಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿದರು. ಇವತ್ತು ಅಲ್ಪಸಂಖ್ಯಾತರಲ್ಲಿ ಇವತ್ತು ಅತಿ ಹಿಂದುಳಿದ ವರ್ಗದವರು ಯಾರಾದರೂ ಇದ್ರೆ ಅದು ಪಿಂಜಾರು, ನದಾಫ್ರು, ಮನ್ಸೂರು ಅಂತ ಹೇಳಿ ಈ 3 ಶಬ್ದಗಳನ್ನು, ಈ ಒಂದು ವರ್ಗಗಳನ್ನ ಹೆಸರನ್ನ ನರೇಂದ್ರ ಮೋದಿಯವರು ಬಾಯಿಗೆ ಬಂದಾಗ ನನಗೆ ಆಶ್ಚರ್ಯ ಆಯಿತು. ನರೇಂದ್ರ ಮೋದಿ ಎಷ್ಟೊಂದು ತಿಳ್ಕೊಂಡಿದ್ದಾರಪ್ಪ ಅಂತ ಹೇಳಿ. ಇವತ್ತು ಬಹುಶಃ ಬಿಜಾಪುರದಲ್ಲಿ ಇರುವಂಥ ಇವತ್ತೇನು ಸಮ್ಮೇಳನ ನಡೆದಿದೆ, ನಿಮ್ಮ ಡಿಮಾಂಡ್ಸ್ ಏನಿದೆ, ನಾನು ಇದನ್ನು ನೇರವಾಗಿ ಇವತ್ತೇ ನರೇಂದ್ರ ಮೋದಿ ಅವರ ಆ್ಯಪ್ ಇದೆಲ್ಲ ಅಲ್ಲಿಗೆ ಇದೆಲ್ಲ ಮಾಹಿತಿಯನ್ನು ನಾನು ಕಳಿಸ್ಕೊಡ್ತೀನಿ, ಇವತ್ತೇ ಕಳಿಸ್ಕೊಡ್ತೀನಿ. ಅವತ್ತೇನು ಭುವನೇಶ್ವರದಲ್ಲಿ ಹೇಳಿದ್ರಿ, ಆ ಭುವನೇಶ್ವರ ಹೇಳಿದಂಥ ಈ ಒಂದು ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಆ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಏನೊಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಏನು ಸೌಲಭ್ಯಗಳು ಸಿಕ್ಕಿಲ್ಲ. ಅದಕ್ಕೆ ಇವತ್ತು ಕೇಂದ್ರದಲ್ಲಿರುವಂಥ BJP NDA ಸರ್ಕಾರ ಇರ್ಬೋದು,
ಇವತ್ತು ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಅದಕ್ಕೆ ಸ್ಪಂದನ ಮಾಡಬೇಕು ಅನ್ನುವಂಥದ್ದು ಇವತ್ತು ನರೇಂದ್ರ ಮೋದಿ ಅವರ ಒಂದು ಏನು ಥೇರಿ ಇದೆ, ಅವ್ರ ವಿಚಾರ ಇದೆ, ಅದಕ್ಕೆ ಸ್ಪಂದನ ಆಗುವ ರೀತಿಯಲ್ಲಿ ಇವತ್ತು ನಾನು ಹೋಗಿದ್ದೆ, ಪಾರ್ಟಿಸಿಪೇಟ್ ಮಾಡಿದ್ದೆ. ಅವರ ಗ್ರಿವೆನ್ಸ್ ಇದೆ ಅನ್ನುವಂಥದ್ದನ್ನ ಮಾನ್ಯ ನರೇಂದ್ರ ಮೋದಿ ಅವರು ಗಮನಕ್ಕೆ ತರುವಂಥ ಕೆಲಸನ ತಕ್ಷಣ ಮಾಡ್ತಾರೆ. ಹೀಗಾಗಿ ಈ ರೀತಿ ಏನಾಗಿದೆ ಅಂದ್ರೆ ಇವತ್ತು ವರ್ಗಗಳ ಬಗ್ಗೆ, ಸಮಾಜದ ಬಗ್ಗೆ, ಜಾತಿಗಳ ಬಗ್ಗೆ ಎಲ್ಲರೂ ಮಾತಾಡೋದಾಗಿಬಿಟ್ಟಿದೆ. ಅದರಲ್ಲಿ ಆಡಳಿತ ಪಕ್ಷದಂಥವ್ರು, ಅದರಲ್ಲಿ ರಾಜ್ಯ ಸರ್ಕಾರದಂಥವ್ರು ಇದನ್ನು ಹೋಟಿನ ರಾಜಕಾರಣ ಮಾಡ್ಕೊಂಡು ಬಿಟ್ಟಿವಿ ನಾವು. ಹೋಟಿನ ರಾಜಕಾರಣ, ಆ ಪಾರ್ಟಿ ಹಿಂಗ, ಈ ಪಾರ್ಟಿ ಹಿಂಗ, ಇವ್ರು ನಿಮ್ಮ ವಿರೋಧಿ ಅಂತ ಹೇಳಿ ತಲೆಯಾಗಿ ತುಂಬಿ ನಮ್ಗೆ ಹೋಟ್ ಹಾಕೋತ ಇರಿ ಅಂತ ಹೇಳ್ಕೊಂತದ. ನಮ್ಗೆ ಹೋಟ್ ಹಾಕೋತ ಇರಿ, ನೀವು ಮೇನ್ ಸ್ಟ್ರೀಮ್ನಾಗ ಬರೋದು ಬೇಡ. ಅದು ಎಲ್ಲಿಗೆ ಬಂತು ನೋಡ್ರಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆಯ್ತು ಮೊನ್ನೆ. 312 ಸೀಟ್, 313 ಸೀಟ್ ಬಂದು ಬಿಜೆಪಿ. ಎನ್ ಡಿ ಕೂಡಿ 325 ಸೀಟ್ ಬಂದು. ನಮ್ಮ ಪಕ್ಷದ ನಾಯಕರು ಹೇಳ್ತಾರೆ ಇವತ್ತು 313 ಆಗಲಿ 325 ಎನ್ ಡಿಗೆ ಸೀಟ್ ಬಂದಾವ ಅಂತಂದ್ರೆ ಇವತ್ತು ನಮ್ಮ ಜೊತೆ ಅಲ್ಪಸಂಖ್ಯಾತರು ಬಂದಿದ್ದಕ್ಕೆ, ನಮ್ಮ ಬೆಂಬಲ ಕೊಟ್ಟಿದ್ದರಿಂದ ಇವತ್ತು ಆ ಸೀಟ್ ಬಂದರು ಅನ್ನುವಂಥ ಮಾತನ್ನು ನಾವು ಹೇಳಿ. ಆ ಮೇನ್ ಸ್ಟ್ರೀಮ್ನಲ್ಲಿ ನೋಡಿ, ಮೇನ್ ಸ್ಟ್ರೀಮ್ನಲ್ಲಿ ರಾಷ್ಟ್ರೀಯ ಮುಖ್ಯ ವಾಹಿನಿಗೆ ಯಾವುದೇ ಜಾತಿ ವರ್ಗಗಳು ಬರದೇ ಇದ್ದಾಗ ಕೇವಲ ಒಂದೇ ಒಂದು ಪಕ್ಷದ ವೋಟ್ ಬ್ಯಾಂಕು, ವೋಟ್ ರಾಜಕಾರಣದಲ್ಲಿ ನೀವು ಮಗ್ನ ಆಗಿಬಿಟ್ರೆ ಆವಾಗ ಏನಾಗ್ತದೆ, ರಾಷ್ಟ್ರೀಯ ಮುಖ್ಯ ವಾಹಿನಿಯಿಂದ ನೀವು ಹಿಂದೆ ಸರಿಬೇಕಾಗ್ತದೆ. ನ್ಯಾಷನಲ್ ಮೇನ್ ಸ್ಟ್ರೀಮ್ನಿಂದ ನೀವು ಹಿಂದೆ ಸರಿಬೇಕಾಗ್ತದೆ. ಅದರ ಪರಿಣಾಮ ಏನಾಗ್ತದೆ, ರಾಜಕೀಯ ಸೌಲಭ್ಯಗಳು, ಪ್ರಾತಿನಿಧ್ಯಗಳು ನಿಮ್ಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಉತ್ತರ ಪ್ರದೇಶದ ಚುನಾವಣೆ ತಗೊಳ್ರಿ. ಒಂದು ಕಾಲದಾಗ 45-50 ಸೀಟು ಅಲ್ಪಸಂಖ್ಯಾತರು ಆರಿಸಿ ಬರ್ತಿದ್ರು. ಇವತ್ತು ಎಷ್ಟು ಜನ ಬಂದಾರ? 15ರಿಂದ 17 ಜನ ಮಾತ್ರ ಬಂದರು. 15ರಿಂದ 17 ಜನ. ಇದಕ್ಕೆ ಕಾರಣ ಮೇನ್ ಸ್ಟ್ರೀಮ್ನಲ್ಲಿ, ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿ ನೀವು ಇರದೇ ಇದ್ದದಕ್ಕೆ ಇವತ್ತು ಯಾವುದೇ ಒಂದು ಪಕ್ಷಕ್ಕೆ ಜೋತ್ ಬಿದ್ದರಿಂದ ಇವತ್ತು ಈ ಪರಿಣಾಮವನ್ನು ನಾವು ಅನುಭವಿಸ್ಬೇಕಾಗ್ತದೆ. ಹೀಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಜಾಗೃತ ಆಗುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ನಮ್ಮ ಹಿತಾಸಕ್ತಿಯನ್ನು ಯಾರು ಕಾಪಾಡ್ತಾರೆ, ಯಾರು ರಕ್ಷಣೆ ಮಾಡ್ತಾರೆ, ಅವ್ರ ಜೊತೆ ನಾವಿದ್ದೇವೆ ಅನ್ನುವಂಥದ್ದು ಒಂದು ಪ್ರತಿಜ್ಞೆ ಮಾಡಿ. ಆವಾಗ ಯಾವುದೇ ಒಂದು ರಾಜಕೀಯ ಪಕ್ಷ ಮತ್ತೊಂದಲ್ಲ. ಇವತ್ತು ನಿಮ್ಮ ಹಿತಾಸಕ್ತಿ, ನಿಮ್ಗೆ ಯಾರು ಸೌಲಭ್ಯ ಕೊಡ್ತಾರ, ರಾಜಕೀಯ ಪ್ರಾತಿನಿಧ್ಯ ಕೊಡ್ತಾರ, ಅದು ಯಾವುದೇ ಪಾರ್ಟಿ ಇರಲಿ, ಅದು ಭಾರತೀಯ ಜನತಾ ಪಾರ್ಟಿ ಇರಲಿ, ಯಾವುದೇ ಇರಲಿ, ಅದಕ್ಕೆ ನೀವು ಸ್ವಲ್ಪ ಬೆಂಬಲ ಕೊಡ್ರಿ, ಮೇನ್ ಸ್ಟ್ರೀಮ್ದಲ್ಲಿ ಬನ್ನಿ. ಆವಾಗ ನಿಮ್ಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿಕ್ಕೆ ಸಾಧ್ಯ. ಆ ಕೆಲಸ ಇವತ್ತು ಆಗಬೇಕು, ಆ ರೀತಿಯಾದಂಥ ನಿರ್ಣಯ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಹೀಗಾಗಿ ಇವತ್ತು ನೋಡಿ, ಇವತ್ತು ತಾವು ಹೇಳಿದ್ರಿ, ಇವತ್ತು ಇಡೀ ಒಂದು ಅಲ್ಪಸಂಖ್ಯಾತರಲ್ಲಿ ಇವತ್ತು ನಾವು ನೆಗ್ಲೆಕ್ಟ್ ಆಗಿದ್ದೇವೆ, ಹಿಂದುಳಿದ ಒಂದು ವರ್ಗದವರು ನಾವು ಆಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ, ಆರ್ಥಿಕವಾಗಿ. ಈಗ ನೋಡಿ, ನಾವು ಒಂದು ಮಾತನ್ನು ಹೇಳ್ತೀನಿ. ಒಂದು ಸಮೀಕ್ಷೆ, ಇವತ್ತು ರಾಜ್ಯದಲ್ಲಿ ಒಂದು ಸಮೀಕ್ಷೆ ಮಾಡಿದ್ರು, ಜಾತಿ ಸಮೀಕ್ಷೆ ಅಂತ ಮಾಡಿದ್ರು. ಕಳೆದ 2 ವರ್ಷದಿಂದ ಅದು ಮಾಡಿದ್ದೇವೆ, ರಿಪೋರ್ಟ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆ ಅಸೆಂಬ್ಲಿಯಲ್ಲಿ ಕೇಳಿದೆ ನಾನು ಅಂಜನೇಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಆಯ್ತುರಿಪ್ಪ ನೀವು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಜಾತಿ ಸಮೀಕ್ಷೆ ಮಾಡಿದ್ರಿ, ಅಲ್ಪಸಂಖ್ಯಾತರು ಎಷ್ಟಿದ್ದಾರೆ, ಅದರಲ್ಲಿದ್ದಂಥ ವರ್ಗಗಳು ಎಷ್ಟಿದ್ದಾವೆ, ದಲಿತರು ಎಷ್ಟಿದ್ದಾರೆ, ಅದರಲ್ಲಿ ರೈಟ್ ಎಷ್ಟಿದ್ದಾರೆ, ಲೆಫ್ಟ್ ಎಷ್ಟಿದ್ದಾವೆ, ಮತ್ತು ಇನ್ನಿತರ SC ST ಜನಾಂಗದವ್ರು ಎಷ್ಟಿದ್ದಾರೆ, ಲಿಂಗಾಯತರೊಳಗೆ ಎಷ್ಟು ಜನ ಇದ್ದಾರೆ, ಒಕ್ಕಲಿಗರು ಎಷ್ಟಿದ್ದಾರೆ, ಬ್ರಾಹ್ಮಣರು ಎಷ್ಟಿದ್ದಾರೆ, ಹಿಂದುಳಿದ ವರ್ಗದವರು ಕುರುಬರು ಎಷ್ಟಿದ್ದಾರೆ, ಇವೆಲ್ಲ ಒಂದು ಲೆಕ್ಕ ಆಯ್ತಪ್ಪ. ಅದನ್ನ ಹೇಳಿದ್ರಿ, ಬಿಗಿನಿಂಗ್ ನಾವು ಹೇಳಿದ್ವಿ, ಇದನ್ನು ಮಾಡೋದ್ರಿಂದ 100 ಕೋಟಿ ರೂಪಾಯಿ ನೀವು ಸರ್ಕಾರಕ್ಕೆ ಲಾಸ್ ಮಾಡ್ತೀರಿ, ಇದು ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ, ಜಾತಿಗಳಲ್ಲಿ ಸಂಘರ್ಷ ಆಗ್ತದೆ ಅನ್ನುವಂಥ ಮಾತನ್ನು ನಾವು ಹೇಳಿದ್ವಿ. ಕೊನೆಗೆ ಮಾಡ್ತೀವಿ, ಮಾಡ್ರಿ, ಆಯ್ತು, ವರದಿ ರೆಡಿ ಇದೆ, ಆಯ್ತು, ಮಂಡನೆ ಮಾಡಿ ಅಂತ ಹೇಳಿದ್ವಿ. ವರದಿ ಮಂಡನೆ, ಇನ್ನೂವರೆಗೆ ವರದಿ ಮಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗ್ತಾ ಇಲ್ಲ, ಸರ್ಕಾರ ಆಗ್ತಾ ಇಲ್ಲ, ಇನ್ನೂ ಆಗ್ತಾ ಇಲ್ಲ. ಯಾಕೆ? ಅಲ್ಲಿರುವಂಥ ನಿಜಾಂಶಗಳು ಹೊರಗೆ ಬಂದರೆ, ಇವತ್ತು ಅಲ್ಪಸಂಖ್ಯಾತ ಸಮೀಕ್ಷೆ ಮಾಡಿ ಅಲ್ಲಿ ಪಿಂಜಾರು, ನದಾಪುರ 50% ಅದಾರಂದ್ರೆ ಅವಾಗ ಚಾಲು ಆಗುತ್ತೆ ಜ್ವರ. ಅದಕ್ಕೆ ಬಹುಶಃ ಅದು ಹೊರಗೆ ಬರಾಕ ಆಗ್ತಾ ಇಲ್ಲ. ಆ ಸಮೀಕ್ಷೆ ವರದಿ ಇವತ್ತು ಹೊರಗೆ ಬರ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಈ ಒಂದು ನಿಮ್ಮ ಸಮಾವೇಶ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಅಂಜನೇ ಅವರಿಗೆ, ನೀವು ಈ ಒಂದು ಜಾತಿ ಸಮೀಕ್ಷೆ ವರದಿ ಮಾಡಿರಲ್ಲ, ರೆಡಿಯಾಗಿದಲ್ಲ, ತಕ್ಷಣವೇ ಎಷ್ಟು ಸಾಧ್ಯದ ಅಷ್ಟು ಒಂದು ವಾರದಲ್ಲಿ, 15 ದಿವಸದಲ್ಲಿ ನೀವು ಆ ವರದಿಯನ್ನು ಮಂಡನೆ ಮಾಡಿ, ಸಾರ್ವಜನಿಕ ಬಹಿರಂಗಪಡಿಸಿ. ಆವಾಗ ನಿಜವಾದಂಥ ನೀವೇನೇನೋ ಪತ್ರಿಕೆ ಸುದ್ದಿ ಮಾಡ್ತಾರೆ, ಆ ವರ್ಗದವ್ರು ಇಷ್ಟದಾರ, ಈ ಜಾತಿಯವ್ರು ಇಷ್ಟದಾರ ಅಂತ ಪತ್ರಿಕೆಗಳ ಮುಖಾಂತರ ಸುದ್ದಿ ಮಾಡೋದು ಬೇಡ. ನಿಜವಾಗಿ ಆ ಸಮೀಕ್ಷೆಯಲ್ಲಿ ಏನಿದೆ ದಯವಿಟ್ಟು ಅದನ್ನು ಬಹಿರಂಗಪಡಿಸಿ ಅನ್ನುವಂಥ ಒತ್ತಾಯವನ್ನು ಈ ಸರ್ಕಾರಕ್ಕೆ ನಾನು ಮಾಡ್ತಾ ಇದ್ದೆ. ಆವಾಗ ಯಾರ್ಯಾರು ಎಷ್ಟು ಅನ್ನೋದು ಗೊತ್ತಾಗ್ತದೆ. ಇಲ್ದಿದ್ರೆ ಸುಮ್ಮನೆ ಹಾಗೆ ಹೇಳ್ಕೊಂತ ಹೋಗೋದಾಗ್ತದೆ. ಅದಕ್ಕೆ ಆ ದಿಶೆಯಲ್ಲಿ ಇವತ್ತು ಹೆಚ್ಚಿನ ರೀತಿ ರಾಜ್ಯ ಸರ್ಕಾರ ತಕ್ಷಣ ಆ ವರದಿಯನ್ನು ಮಂಡನೆ ಮಾಡಲಿ ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಇದರ ಜೊತೆಗೆ ಇವತ್ತೇನೋ ತಾವು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಿದ್ರಿ. ರಾಜಕೀಯ ಪ್ರಾತಿನಿಧ್ಯ,
ನಾನು ಆಗಲೇ ಗೋರವನಕೊಳ್ಳೋರಿಗೆ ಮತ್ತು ಇವ್ರ ಹಿರಿಯರಿಗೆ ನಾನು ಪಿಂಜಾರ್ ಅವ್ರಿಗೆ ಕೇಳ್ತಾ ಇದ್ದೆ, ಇವತ್ತು ರಾಜಕೀಯ ಪ್ರಾತಿನಿಧ್ಯ ಎಷ್ಟು ಸಿಕ್ಕಿದಾರಪ್ಪ ಅಂತಂದ್ರೆ. ಹಿಂದೆ ಶಿಗ್ಗಾಂವದಲ್ಲಿ ಒಬ್ಬರು ನದಾಫ್ ಆರಿಸಿ ಬಂದಿದ್ದರು, ಮತ್ತು ಬೈಲಹೊಂಗಲದಲ್ಲಿ ಒಬ್ಬರು ನಾಗನೂರು ಆರಿಸಿ ಬಂದಿದ್ರು. 2-3 ಜನ ಹಿಂದಕ್ಕೆ MLA ಆಗಿದ್ದು ಬಿಟ್ಟರೆ ನಮ್ಮ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನೇ ಭಾಳ ಆಘಾತಕಾರಿಯಾದಂಥ ಸಂಗತಿ. ಇಷ್ಟು 50%, ಮೋರ್ ದೆನ್ 50% ನೀವು ಅಲ್ಪಸಂಖ್ಯಾತರಲ್ಲಿ ಇದ್ದು ಇವತ್ತು ನಿಮ್ಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತಂದರೆ ಯಾವ ರೀತಿ ಇವತ್ತು ನಿಮ್ಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇದು ತೋರಿಸ್ಕೊಡುವಂಥದ್ದು. ಅದಕ್ಕಾಗಿ ಈ ಅನ್ಯಾಯ ಸರಿಪಡಿಸುವಂಥ ಕೆಲಸ ಆಗಬೇಕಾದ್ರೆ ನಿಮ್ಮ ಒಗ್ಗಟ್ಟು ಸಂಘಟನೆ ಭಾಳ ಮುಖ್ಯ. ಆ ಒಗ್ಗಟ್ಟು ಸಂಘಟನೆಯನ್ನು ನೀವು ಮಾಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಇದ್ದೇವೆ, ನಾವು ನಿಮ್ಮ ಜೊತೆ. ನಿಮ್ಮ ಗ್ರಿವೆನ್ಸ್ ಇದ್ದಾವೆ, ನಿಮ್ಮ ಬೇಡಿಕೆ ಇದ್ದಾವೆ, ನಿಮ್ಮ ರಾಜಕೀಯ ಪ್ರಾತಿನಿಧ್ಯ ಏನು ಸಿಗಬೇಕು ಎಲ್ಲವನ್ನೂ ಕೊಡ್ಲಿಕ್ಕೆ ನಾವು ಸಿದ್ದೇವೆ. ನಮ್ಮ ಜೊತೆ ಕೈ ಜೋಡಿಸ್ರಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಜೊತೆ ನಿಮ್ಮ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದೇವೆ. ಯಾವಾಗ ನೀವು ಹತ್ತಿರ ಬರ್ತೀರಿ ಆವಾಗ ನಾವು ಇನ್ನೂ ಹೆಚ್ಚಿನ ರೀತಿ ಅಂತ ನಿಮ್ಮನ್ನು ಅಪ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ನೀವು ದೂರ ಇದ್ರೆ ಆ ಬೇರೆ ಪಾರ್ಟಿಯವ್ರ ಮಾತು ಕೇಳ್ಕೊಂಡು ಅವರು ಕೋಮುವಾದಿಗಳು ಮಾತು ಹಂಗೆ ಅಂತ ಕೇಳ್ಕೊಂಡು ನೀವು ದೂರ ಇದ್ರೆ ನೀವು ದೂರ ಇರ್ತೀವಿ, ನಾವು ದೂರ ಇರ್ತೀವಿ. ಒಂದ್ಸಲ ಅಪಗಳು ಚಾಲು ಮಾಡ್ರಿ, ಎಲ್ಲ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆವಾಗ ನಿಮಗೆ ನಿಜವಾದಂಥ ರಾಜಕೀಯ ಪ್ರಾತಿನಿಧ್ಯ ಸಿಗ್ಲಿಕ್ಕೆ ಸಾಧ್ಯ. ಆ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಹಲವಾರು ಪ್ರಮುಖವಾದಂಥ ಬೇಡಿಕೆಗಳನ್ನು ತಾವು ಇಟ್ಟಿದ್ರಿ. ಇದೇನು ಭಾಳ ದೊಡ್ಡದಂಥ ಬೇಡಿಕೆ ಅಲ್ಲ. ಇವತ್ತು ಇದನ್ನು ಯಾವಾಗೂ ಆಗ್ಬೇಕಾಗಿತ್ತು. ನೀವು ಇವತ್ತಿನ ರಾಜಕಾರಣ ಮಾಡುವಂಥದ್ದು ಒಂದು ಕಡೆ ವೋಟ್ ಬ್ಯಾಂಕ್ ಹಾಕೊಂಡು ಮಾಡಿ ಬಂದಿರಲ್ಲ. ಈ ಸರ್ಕಾರಗಳು, ಇಲ್ಲಿವರೆಗೆ ಬಂದಂಥ ಸರ್ಕಾರಗಳು ಯಾವಾಗಲೂ ಈ ಬೇಡಿಕೆಗಳನ್ನು ಈಡೇರಿಸಬೇಕಾಗಿತ್ತು. ಅದು ಮಾಡಿಲ್ಲ ಅಂತಂದರೆ ಆ ಒಂದು ಶೋಷಣೆ ನಿಮ್ಮ ಮೇಲೂ ಆಗಿದೆ ಅನ್ನುವಂಥ ಮಾತನ್ನು ನೀವು ಹೇಳ್ಬೇಕು. ಇಲ್ಲಿ ತಮ್ಮ ವೃತ್ತಿ ಹತ್ಯೆರಳಿ ಮತ್ತು ಇವೇನು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಭಾಳ ಹಿಂದುಳಿದಂತ ನಾವು ನೋಡ್ತೀವಿ. ಮತ್ತು ನೋಡಿ ಇಲ್ಲಿ ಹೇಳಿದಿಲ್ಲ, ಇವತ್ತು ಪಿಂಜಾರ ಅಭಿವೃದ್ಧಿ ಮಂಡಳಿ ಆಗ್ಬೇಕಂತ ಹೇಳಿ. ಬಹುಶಃ ನಮ್ಮ ಸರ್ಕಾರ ಇದ್ದಾಗ ನೀವೇನಾದರೂ ಅಪ್ರೋಚ್ ಆಗಿದ್ದೀರಾ, ಇಂಥ ಒಂದು ಸಮ್ಮೇಳನ ಮಾಡಿದರೆ ಅವತ್ತು ನಾವು ಘೋಷಣೆ ಮಾಡಿಬಿಡ್ತೀವಿ. ನೀವ್ಯಾರೋ ಅಪ್ರೋಚ್ ಆಗಲಿಲ್ಲ ನಮ್ಮ ಸರ್ಕಾರ ಇದ್ದಾಗ. ನೀವು ಬಂದಿದ್ದು ಎಷ್ಟೋ ಅಭಿವೃದ್ಧಿ ಮಂಡಳಿ ನಾವು ಮಾಡಿದ್ದೀವಿ. ಅವತ್ತು ಮನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾನಿದ್ದಾಗ ಸಾಕಷ್ಟು ಅಭಿವೃದ್ಧಿ ಮಂಡಳಿಗಳನ್ನು ಬೇರೆ ಬೇರೆ ಸಮಾಜದ್ದು ನಾವು ಮಾಡಿದ್ವಿ ಸಾಕಷ್ಟು. ಹೀಗಾಗಿ ಇವು ಬಂಜಾರ ಸಮಾಜದ್ದು ಮಾಡಿದ್ವಿ ಮತ್ತು ಇನ್ನೂ ಹಲವಾರು ಸಮಾಜಗಳನ್ನು ನಾವು ಮಾಡಿದ್ದೇವೆ. ಆದರೆ ಅವಾಗ ದೂರ ಇದ್ರಿ, ಈಗ ಸ್ವಲ್ಪ ಹತ್ತಿರ ಬರಾಗತ್ತೀವಿ. ಇನ್ನೂ ಹತ್ತಿರ ಬರ್ರಿ, ಒಳ್ಳೇದಾಗ್ತದೆ ನಿಮಗೆ. ಹೀಗಾಗಿ ನಾವು ಒಂದು ಹೇಳ್ತೀನಿ, ಈ ಪಿಂಜಾರ ಅಭಿವೃದ್ಧಿ ಮಂಡಳಿ ಇದು ಈ ರೀತಿ ಮಾಡೋದ್ರಿಂದ ಇವತ್ತು 100 ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಡೋ ಮುಖಾಂತರ ನಿಮ್ಮಲ್ಲಿದ್ದಂಥ ಯುವಕರಿಗೆ, ಮಹಿಳೆಯರಿಗೆ, ಅವ್ರಿಗೆ ಮೈಕ್ರೋ ಫೈನಾನ್ಸ್ ಇರ್ಬೋದು, ಎಜುಕೇಷನ್ಗೆ ಲೋನ್ ಇರ್ಬೋದು, ಅವ್ರಿಗೆ ಸಬ್ಸಿಡಿ ಕೊಡುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಚಾಲು ಆಗ್ತದೆ. 100 ಕೋಟಿ ರೂಪಾಯಿ ಅದಕ್ಕೊಂದು ನಾವು ಫಿಕ್ಸ್ಡ್ ಅಮೌಂಟ್ ಇಟ್ಟು ಅಂದರೆ ಎಲ್ಲವೂ ಚಾಲು ಆಗ್ತದೆ. ಅದನ್ನು ನಾನು ಇವತ್ತು ನಿಮಗೆ ಸ್ಪಷ್ಟವಾದಂಥ ಭರವಸೆ ಕೊಡ್ತೀನಿ. ನನಗೆ ಒಂದು ವಿಶ್ವಾಸ ಅದ, 2018ರಲ್ಲಿ ಮಾನ್ಯ ಯಡಿಯೂರಪ್ಪನ ನೀವೇನೋ ಹಾಗಾದ್ರೆ ಒಂದು ಪ್ರೀತಿಯಿಂದ ಹೇಳಿದ್ರಿ ಜಗದೀಶ್ ಶೆಟ್ಟರ್ ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ನನಗೇನು ಆಶೆ ಇಲ್ಲ. ಇವತ್ತು ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಆಗಿದೆ. ಅವ್ರ ನೇತೃತ್ವದಲ್ಲಿ ನಾವು ಇಲೆಕ್ಷನ್ ಹೋಗ್ತಾ ಇದ್ದೇವೆ. ಮತ್ತು ಮುಂದೆ 2018ರಲ್ಲಿ BJP ಅಧಿಕಾರಕ್ಕೆ ಬರೋದು ನಿಶ್ಚಿತ. ಅವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ BJP ಸರ್ಕಾರ ಬಂದ ತಕ್ಷಣ ಮೊಟ್ಟ ಮೊದಲ ನಿಮ್ಮ ಬೇಡಿಕೆ ಇದಲ್ಲ, ಪಿಂಜಾರ ಅಭಿವೃದ್ಧಿ ಮಾಡಲಿ, ಇದನ್ನು ಮಾಡುವಂಥ ಜವಾಬ್ದಾರಿ ನಮ್ಮದು. ಇದ್ರ ಬಗ್ಗೆ ಕಾಳಜಿನ ಮಾಡಕ್ಕೆ ಹೋಗೋದು, ಇದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ಇದ್ರ ಜೊತೆಗೆ ಇವತ್ತೇನು ಹಲವಾರು ಇವತ್ತು ಅಲ್ಪಸಂಖ್ಯಾತರು ಸೌಲಭ್ಯ 50%. ಒಂದ್ಸಲ ಈ ಪಿಂಜಾರ ಅಭಿವೃದ್ಧಿ ಮಂಡಳಿ ಅಂತ ಆಯ್ತಂತಾರೆ, ಇವತ್ತು ಇನ್ನು ಉಳಿದ ಏನೋ ಬೇಡಿಕೆ ಅದಾವಲ್ಲ ಅದರೊಳಗೆ ಬರ್ತಾವೆ. ಅವೆಲ್ಲವನ್ನೂ ಈಡೇರಿಸಲಿಕ್ಕೆ ಬರ್ತದೆ. ಅದನ್ನು ಮಾಡುವಂಥ ಕೆಲಸ ಡೆಫಿನೆಟ್ಲಿ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಈ ಒಂದು ಸಮಾವೇಶದ ಮುಖಾಂತರ ಈ ನೋಡಿ, ಹಿಂದೆ ಒಂದು ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ, ಬಹುಶಃ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಒಂದು ಸಾಚಾರ ಆಯೋಗ ಅಂತ ನೇಮಕ ಮಾಡಿದರು. ಸಾಚಾರ ಆಯೋಗ ಅವರು ಆ ಸಾಚಾರ ಆಯೋಗದ ರಿಪೋರ್ಟ್ ನಾನು ನೋಡಿದ್ದೀನಿ. ಬಹುಶಃ ನೀವು ಸ್ಟಡಿ ಮಾಡಿರಿ. ಇವತ್ತು ನೋಡಿ, ಇಲ್ಲಿ ಉಳಿದ ಎಲ್ಲ ಜನಾಂಗಗಳು ಮುಂದೆ ಬರ್ತಾ ಇದ್ದಾವೆ. ಕೆಲವೊಂದು ಫಾರ್ವರ್ಡ್ ಕಾಸ್ಟು, ಮತ್ತೊಂದು ಅಥವಾ ಭಾಳ ಸ್ಮಾಲ್ ಮೈಕ್ರೋ ಜನಸಂಖ್ಯೆ ಇರುವಂಥ ಆ ಒಂದು ಪಾರ್ಸಿ ಜನಾಂಗದವರೆಲ್ಲ ಭಾಳಷ್ಟು ಮುಂದೆ ಬಂದಾರ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇರುವಂಥವ್ರು ನೀವು ಯಾಕೆ ಮುಂದೆ ಬಂದಿಲ್ಲ ಅಂತಂದರೆ, ಇವತ್ತು ಯಾವುದೋ ಒಂದು ಹಂತದೊಳಗೆ ಯಾವುದೋ ಒಂದು ಭ್ರಮೆಯೊಳಗೆ ನೀವು ಇದ್ದು ಬಿಟ್ರಿ. ಹೀಗಾಗಿ ನೀವು ಮುಂದೆ ಬರಲಿ. ಇವತ್ತು ಶೈಕ್ಷಣಿಕ ಎಷ್ಟು ಜನ ಎಜುಕೇಟೆಡ್ ಅದಾರ ನಿಮ್ಮಲ್ಲಿ? ಇಡೀ ನಿಮ್ಮ ಬರೀ ಪಿಂಜಾರ ನಾದಾಫರ್ ಬಿಟ್ಟು ಬಿಡ್ರಿ, ಮನ್ಸೂರಿ ಇಡೀ ಅಲ್ಪಸಂಖ್ಯಾತರಲ್ಲಿ ಎಷ್ಟು ಜನ ಪರ್ಸೆಂಟೇಜ್ ಲಿಟ್ರಸಿ ಇದೆ? ಭಾಳ ಕಡಿಮೆ. ಉಳಿದ ಎಲ್ಲ ವರ್ಗದವ್ರನ್ನ ನೀವು ಕಂಪೇರ್ ಮಾಡಿರಿ, ಆ ಸಾಚಾರ ರಿಪೋರ್ಟ್ ತೆಗೆದುಕೊಳ್ರಿ. ಇನ್ನೂ ನಿಮ್ಮ ಉದ್ಯೋಗ ವೃತ್ತಿ ಅಲ್ಲಿ ಗ್ಯಾರೇಜ್ ನಡೆಸೋದು, ಆ ಒಂದು ಗಾದಿ ಮಾಡೋದು, ಆಮೇಲೆ ತೆಲುಗುಂಬು ಮಾಡಿಸೋದು, ಇವ್ರು ಬಿಟ್ಟರೆ ಆಮೇಲೆ ಪಂಚಾಯತ್ ಇದು ಮಾಡೋದು, ಇದು ಬಿಟ್ಟರೆ ಇವತ್ತು ಡಾಕ್ಟರ್ಸ್ ಎಷ್ಟು ಮಂದಿ ಆಗಿದ್ದಾರೆ, ಇಂಜಿನಿಯರ್ಸ್ ಎಷ್ಟು ಮಂದಿ ಆಗಿದ್ದಾರೆ, ವಕೀಲರು ಎಷ್ಟು ಮಂದಿ ಆಗಿದ್ದಾರೆ, ಹೈಲಿ ಕ್ವಾಲಿಫೈಡ್ ಬೇರೆ ಬೇರೆ ಉದ್ಯೋಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಷ್ಟಾಗಿದ್ದಾರೆ,
ಇವೆಲ್ಲ ಲೆಕ್ಕಾಚಾರ ಹಾಕ್ರಿ ನೀವು. ಬೇರೆ ವರ್ಗದ ಬೇರೆ ಸಮಾಜದವ್ರು ಎಷ್ಟು ಜನ ಆಗಿದ್ದಾರೆ, ಯಾಕೆ ಆಗಿಲ್ಲ ಅನ್ನುವಂಥದ್ದು ಯಾಕೆ ನೀವು ಒಂದು ಥಿಂಕಿಂಗ್ ಆತ್ಮಾವಲೋಕನ ಯಾಕೆ ಆಗಲಿಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ. ಎಲ್ಲಿ ಒಂದೇ ಒಂದು ಮೇನ್ ಸ್ಟ್ರೀಮ್ನಾಗ ಹೋಗದೆ ಎಲ್ಲೇ ಒಂದು ಕಡೆ ಕಣ್ಣು ಮುಚ್ಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಈಲ್ಡಾದ್ರಲ್ಲ, ಮತ್ತೊಂದು ಪಾರ್ಟಿ ಇದು ಹಾಗೀಗೆ ಅಂತ ಹೇಳಿ ಒಂದು ಈಲ್ಡಾದ್ರಲ್ಲ, ಅದರಿಂದ ಇವತ್ತು ನೀವು ಅನುಭವಿಸ್ತಾ ಇದ್ದೀರಿ. ನೀವು ಸಾಚಾರ ಯಾವಾಗ ವರದಿ ತಗೊಳ್ರಿ. ನೀವು ಇವತ್ತು ಅಲ್ಪಸಂಖ್ಯಾತರು ಎಷ್ಟು ಹಿಂದುಳಿದೋಗಿದ್ದಾರೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಅವ್ರ ಸ್ಟ್ಯಾಂಡರ್ಡ್ ಆಫ್ ಲೈಫ್, ಜೀವನ ಮಟ್ಟ ಏನಾಗಿದೆ, ಏನಿಲ್ಲ ಇಲ್ಲ. ಬೇರೆ ವರ್ಗದ ಕಂಪೇರ್ ಮಾಡ್ರಿ, ಇಲ್ಲ ಜೀವನ ಮಟ್ಟ ಹೆಚ್ಚಿಗೆ ಆಗಲಿಲ್ಲ, ಆರ್ಥಿಕ ಸುಧಾರಣೆ ಆಗಲಿಲ್ಲ, ಶೈಕ್ಷಣಿಕವಾಗಿ ಮುಂದೆ ಬರಲಿಲ್ಲ, ಸಾಮಾಜಿಕ ಸೌಲಭ್ಯಗಳು ನಿಮ್ಗೆ ಸಿಗಲಿಲ್ಲ, ಎಷ್ಟು ರಾಜಕೀಯ ಒಂದು ಪ್ರಾತಿನಿಧ್ಯ ಸಿಗಬೇಕು ಸಿಗಲಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಒಂದು ಗಂಭೀರವಾದಂಥ ಆಲೋಚನೆ ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಆಲೋಚನೆಗೆ ಈ ಒಂದು ವೇದಿಕೆ ಇವತ್ತೊಂದು ನಿಮಗೆ ಒಂದು ವೇದಿಕೆ ಸಿಕ್ಕಿದೆ. ಒಂದು ಸಭೆ, ಈ ಒಂದು ಸಮಾವೇಶ ಮುಖಾಂತರ ನಿಮಗೊಂದು ವೇದಿಕೆ ಸಿಕ್ಕಿದೆ. ಇದನ್ನು ಸದುಪಯೋಗ ಮಾಡಿಕೊಡ್ರಿ. ಮತ್ತು ನಿಮ್ಮೆಲ್ಲ ಹೋರಾಟಗಳು, ಸಂಘಟನೆ ಎಲ್ಲದಕ್ಕೂ ಸಹಿತ ನಾವು ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀವಿ. ಇವತ್ತು ಯಡಿಯೂರಪ್ಪನವ್ರ ಗಮನಕ್ಕೂ ತೊಗೊಂಬರ್ತೀವಿ, ನರೇಂದ್ರ ಮೋದಿಯವ್ರ ಗಮನಕ್ಕೂ ತೊಗೊಂಬರ್ತೀವಿ. ಇಡೀ ರಾಜ್ಯ ಬಿಜೆಪಿ ನಿಮ್ಮ ಜೊತೆ ಇದೆ. ನಾವು ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವು ಪ್ರತಿಯೊಂದು ಹಂತದಲ್ಲಿ ನಮ್ಮ ಜೊತೆ ಸಂಪರ್ಕ ಮಾಡಿ ಇವತ್ತು ಈ ಎಲ್ಲ ವಿಚಾರದ ಬಗ್ಗೆ ನೀವು ಚರ್ಚೆಯನ್ನು ಮಾಡುವ ಮುಖಾಂತರ ನಮ್ಮ ಜೊತೆ ಇದ್ರೆ ಡೆಫಿನೆಟ್ ಆಗಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ತೀವಿ. ಬರುವಂಥ ದಿವಸಗಳು ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಸಮಾವೇಶಗಳನ್ನು ನಾವು ಮಾಡಿ ರಾಜ್ಯದ ಎಲ್ಲ ನಾಯಕರು ನಾವು ಬರ್ತೀವಿ. ಅಷ್ಟೇ ಅಲ್ಲ, ಕೇಂದ್ರದಿಂದ ಕೇಂದ್ರ ಸಚಿವರು ಮತ್ತು ಇನ್ನಿತರ ನಾಯಕರನ್ನು ನಾವು ಕರೆಸುವಂಥ ಜವಾಬ್ದಾರಿ ನಮ್ದಿದೆ. ಬೆಂಗಳೂರಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡಿ 35 ಲಕ್ಷ ಜನ ನೀವು ಅದಿರಿ ಅಂತಂತೀರಿ, 1 ಲಕ್ಷ ಜನ ಕೂಡಿಸಿ ಬೆಂಗಳೂರಲ್ಲಿ ಬೃಹತ್ ಒಂದು ಸಮಾವೇಶ ಮಾಡ್ರಿ, ಕೇಂದ್ರದ ನಾಯಕರಿಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ದು. ಅದಕ್ಕಾಗಿ ಇವತ್ತು ಭಾಳ ಒಂದು ಶುಭ ಸೂಚನೆ, ಭಾಳ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀರಿ. ಇದನ್ನು ಹೆಚ್ಚು ಹೆಜ್ಜೆಯನ್ನು ಮುಂದಿಡುವ ಮುಖಾಂತರ ಸಮಾಜ ಒಂದು ಬದಲಾವಣೆ ತರುವಂಥ ಕೆಲಸ ನೀವೆಲ್ಲ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ. ನಿಮ್ಮೆಲ್ಲ ಇದು ಸಮಸ್ಯೆಗಳಿಗೆ, ನಿಮ್ಮೆಲ್ಲ ಗ್ರೀವೆನ್ಸಿಗೆ ಇವತ್ತು ಸ್ಪಂದನೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ನಿಮ್ಮಲ್ಲಿದ್ದಂಥ ಯುವಕರು ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ನಿಮ್ಮಲ್ಲಿರುವಂಥ ಮಹಿಳೆಯರು ಅವರು ಹೆಚ್ಚಿನ ರೀತಿಯಾದ ಸೌಲಭ್ಯಗಳನ್ನು ಪಡಿಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲ ಸಮಸ್ಯೆಗಳನ್ನ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಜಿಲ್ಲಾ ಬೃಹತ್ ಸಮ್ಮೇಳನ ಭಾಳ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದನ್ನು ಯಶಸ್ವಿ ಮಾಡಿದಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.